ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 408. ಈ ವಿರೋಧಿಯು ಕಪಟಿಯಾದವನು ಮತ್ತು ಬಹಳ ಕುತಂತ್ರಿಯು ಮತ್ತು ದೈವಿಕ ಸಮಯ ಮತ್ತು ಕಾಲಗಳ ಮತ್ತು ಏರ್ಪಾಟಿನ ಬಗ್ಗೆ ಏನೆಲ್ಲಾ ಜ್ಞಾನ ಅವನಲ್ಲಿದೆಯೋ ಅದನ್ನು ಆತನು ತಡವಿಲ್ಲದೆ ದೈವಿಕ ಯೋಜನೆಯನ್ನು ವಿರೋಧಿಸಲು ಉಪಯೋಗಿಸುತ್ತಾನೆ ಎಂಬುದನ್ನು ನಮ್ಮ ಕರ್ತನು ಮೇಲೆ ತಿಳಿಸಿರುವ ಹೇಳಿಕೆಯಲ್ಲಿ ಪ್ರಕಟಿಸಿದ್ದಾನೆ. ಸೈತಾನನೊಡನೆ ಪರಲೋಕದ ತಂದೆಯ ಕ್ರಮವು ದೈವಿಕ ಯೋಜನೆಯೊಡನೆ ಸಂಘರ್ಷಕ್ಕೊಳಗಾಗುವುದನ್ನು ಹೊರತುಪಡಿಸಿ ಆತನನ್ನು ತನ್ನ ಸ್ವಂತ ದಾರಿಯಲ್ಲಿ ಹೋಗಲಿ ಎಂಬುದಾಗಿದೆ ಮತ್ತು ಆತನ ಕೆಡುಕಿನ ಸಾಧನಗಳನ್ನು ಅತಿಕ್ರಮಿಸುವ ಬದಲು ಅದನ್ನು ದೈವಿಕ ಯೋಜನೆಯ ಮುಂದುವರಿಯುವಿಕೆಗೆ ಉಪಯೋಗಿಸುವುದಾಗಿದೆ. ಹಾಗಾಗಿ ಸೈತಾನನು ಆತನಿಗೆ ಬಹಳ ಕಾಲದಿಂದಲೂ ಸತ್ಯವೇದ ಗೊತ್ತಿರುವುದಾದರೂ ತಿಳಕೊಂಡಿರುವುದು ಅಲ್ಪವೇ, ಮನುಷ್ಯರು ಹೇಗೆ ಅರ್ಥ ಮಾಡಿಕೊಂಡಿಲ್ಲವೋ ಅದೇ ಪ್ರಕಾರವಾಗಿದೆ, ಏಕೆಂದರೆ ಸಾಮ್ಯಗಳಲ್ಲಿ, ಸಂಕೇತಗಳಲ್ಲಿ ಮತ್ತು ಶಬ್ದಾಲಂಕಾರಗಳಲ್ಲಿ ಬರೆದದೆ. ಮತ್ತು ಈಗ ಇವುಗಳನ್ನು ಅರ್ಥ ಮಾಡಿಕೊಳ್ಳುವ ಕಾಲವಾಗಿದೆ. ಅರ್ಥ ಮಾಡಿಕೊಳ್ಳುವುದು ಪವಿತ್ರಾತ್ಮದ ಮಾರ್ಗದರ್ಶನವನ್ನು ಹೊಂದುವವರಿಗೆ ಸೀಮಿತವಾಗಿದೆ. ಅದನ್ನು ನಮ್ಮ ಕರ್ತನು ವಾಗ್ದಾನಪಡಿಸಿರುವನು, ಸತ್ಯದಲ್ಲಿ ನಡೆಸುವನು. ಅದನ್ನು ಲೋಕವು ಸ್ವೀಕರಿಸಲಾರದು. ಸೈತಾನನು ಪವಿತ್ರಾತ್ಮವನ್ನು ಹೊಂದಿರುವುದಿಲ್ಲ ಮತ್ತು ಅದರಲ್ಲಿ ನಡೆಸಲ್ಪಡುವುದಿಲ್ಲ. ಪರಿಣಾಮವಾಗಿ ದೈವಿಕ ವಾಕ್ಯಗಳು ಹೆಚ್ಚು ಆತನಿಗೆ ಮೂರ್ಖತನದ್ದಾಗಿ ಕಂಡುಬರುತ್ತದೆ. ಆದರೆ ಆತನು ಸಂಶಯವಿಲ್ಲದೆ ಲೋಕವು ಕಲಿತಿರುವಷ್ಟನ್ನು ಕಲಿತಿರುವನು, ಅಂದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ಕೀರ್ತನೆ 25:14. ಆದ್ದರಿಂದ ನಾವು ಊಹಿಸಬಹುದು, ಆತನ ಪ್ರತಿನಿಧಿಗಳು, ಬಿದ್ದು ಹೋದ ದೂತರು ಆಗಾಗ್ಗೆ ದೇವರ ಸತ್ಯಪರ ಪ್ರತಿಷ್ಠಿತ ಜನರ ಸಮ್ಮೇಳನಗಳಲ್ಲಿ ಮತ್ತು ಸತ್ಯವೇದದ ಅಧ್ಯಯನದಲ್ಲಿ ದೈವಿಕ ಯೋಜನೆಯ ಬಗ್ಗೆ ತಿಳಿದುಕೊಳ್ಳಲು ಹಾಜರಾಗುವರು. ಸೈತಾನನು ದೈವಿಕ ಯೋಜನೆಯನ್ನು ಬೇಗನೆ ತಿಳಕೊಂಡಿದ್ದರೆ ಯಾವ ವಿಧದಲ್ಲಿ ತನ್ನ ಕಾರ್ಯವಿಧಾನವನ್ನು ವಿಭಿನ್ನವಾಗಿ ನಿರ್ವಹಿಸಲು ಸಾಧ್ಯವಿತ್ತು ಎಂದು ನಾವು ಕೇವಲ ಊಹಿಸಬಹುದಷ್ಟೆ. ಆದರೆ ನಮ್ಮ ಕರ್ತನ ನಿರ್ದಿಷ್ಟ ಸಾಕ್ಷ್ಯವಿದೆ. ಅಂತಹ ಜ್ಞಾನ ಸೈತಾನನ ಭಾಗಕ್ಕೆ ಇದ್ದಿದ್ದರೆ ದೇವರು ಉದ್ದೇಶಿಸಿದ್ದ ಮತ್ತು ಪ್ರಕಟಿಸಿದ್ದ ಸುವಾರ್ತಾಯುಗದ ಅಂತ್ಯವು ವಿಭಿನ್ನವಾಗಿರುತ್ತಿತ್ತು ಮತ್ತು ಮಿಲಿಯಾಂತರ ಯುಗದ ಪ್ರಾರಂಭ ವಿಭಿನ್ನವಾಗಿರುತ್ತಿತ್ತು. ಆದರೆ ತನ್ನ ಮನೆಯನ್ನು ಅರಿತು ಅದನ್ನು ಕ್ರಮಪಡಿಸಿಕೊಳ್ಳುವುದನ್ನು ಬಿಟ್ಟು ಆತನು 1874ರಲ್ಲಿ ಕರ್ತನ ಪ್ರತ್ಯಕ್ಷತೆಯ ಬಗ್ಗೆ ಮತ್ತು ಸುಗ್ಗಿಯ ಕೆಲಸವು ಆಗ ಪ್ರಾರಂಭದ ಬಗ್ಗೆ ಪರಿವೇ ಇಲ್ಲದಂತಾದನು. ಹಾಗಾಗಿ ಸತ್ಯ ಬೆಳಕಿನಲ್ಲಿ ಆತನ ಎಲ್ಲಾ ಕುತಂತ್ರಗಳು ಮತ್ತು ವಂಚನೆಗಳು, ಆತನ ಎಲ್ಲಾ ಕಪಟವೇಷ ಮುಂತಾದವು ಹಾಗೂ ಆತನ ಮನೆಯಾದ ಪ್ರಸ್ತುತ ಸಂಸ್ಥೆಗಳು ಸಂಪೂರ್ಣವಾಗಿ ಕುಸಿತವನ್ನು ಅನುಭವಿಸುತ್ತವೆ. ಸೈತಾನನಿಗೆ ಅದರ ಅರಿವಾಗಲು ವಂಚಿಸಲು ಆತನು ಅತ್ಯಂತ ಶ್ರಮದಾಯಕವಾದ ಪ್ರಯತ್ನಗಳನ್ನು ಮಾಡುತ್ತಾನೆ. ಮರಳುಗೊಂಡ ತನ್ನ ಸೇವಕರನ್ನು ಆಶ್ರಯಿಸಿ ತಾನೇ ಕಾಯಿಲೆ, ರೋಗ ಮತ್ತು ಮರಣದ ಅಧಿಕಾರಿಯಾಗಿದ್ದರೂ ಅವರ ಮೂಲಕ ಶಾರೀರಿಕ ಗುಣಪಡಿಸುವಿಕೆಯ ಅದ್ಭುತವನ್ನು ಮಾಡುತ್ತಾನೆ. ಇಬ್ರಿಯ 2:14. ಆದರೆ ತನ್ನಲ್ಲೇ ವಿಭಾಗವಾದ ಮನೆ ಖಂಡಿತವಾಗಿಯೂ ಉರುಳುವುದು ಮತ್ತು ಬ್ಯಾಬಿಲೋನ್ನ ನಾಶನವು ಬಹಳ ದೊಡ್ಡದಾಗಿರುವುದು. ಅದು ಬೀಸುವ ಕಲ್ಲಿನಂತಿರುವ ಕಲ್ಲನ್ನು ಸಮುದ್ರಕ್ಕೆ ಹಾಕಿದಂತಿರುವುದು. ಪ್ರಕಟಣೆ 18:21. ಆದ ಕಾರಣ ನೀವೂ ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಮತ್ತಾಯ 24:44. ಇಲ್ಲಿ ಸೈತಾನ ಮತ್ತು ಆತನ ಮನೆಯವರಿಗೆ ವಿರುದ್ಧವಾಗಿ ನೀವೂ ಸಹ ವಿಶ್ವಾಸಿಗಳು, ಕರ್ತನ ನಂಬಿಗಸ್ತರು ಎಂದು ಅವರನ್ನು ಉಲ್ಲೇಖಿಸಿದೆ. ಕರ್ತನ ಪ್ರತ್ಯಕ್ಷತೆಯ ಸಮಯವನ್ನು ಮೊದಲೇ ಸಂತರಿಂದಲೂ ಸಹ ತಿಳಿದಿರಲು ಸಾಧ್ಯವಿರಲಿಲ್ಲ, ಅಥವಾ ಕರ್ತನ ಪ್ರತ್ಯಕ್ಷತೆಯ ಸತ್ಯ ಅಕ್ಟೋಬರ್ 1874ರ 1 ವರ್ಷದ ನಂತರದವರೆವಿಗೂ ಗುರುತಿಸಲಾಗಲಿಲ್ಲ. ಆತನ ತಟ್ಟುವಿಕೆ ಪ್ರವಾದಿಗಳ ಮತ್ತು ಅಪೊಸ್ತಲರ ವಾಕ್ಯದ ಮೂಲಕ ಗುರುತಿಸಲಾಯಿತು. ಅದರಿಂದೀಚೆಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ಅಪಾರವಾದ ಹೊರನೋಟದ ಸಂಕೇತಗಳು, ಸಾಕ್ಷ್ಯಗಳೂ ಇವೆ ಮತ್ತು ಆತನ ಮೀಸಲಾದ ನಿಷ್ಠಾವಂತರ ಭಕ್ತರನ್ನು ಪರಲೋಕದ 4 ದಿಕ್ಕುಗಳಿಂದ 4 ಗಾಳಿಗಳಿಂದ ಒಟ್ಟುಗೂಡಿಸಿದಾಗ ಅವರನ್ನು ತನ್ನ ಔತಣಕೂಟದ ಮನೆಗೆ ಒಯ್ಯುವನು ಮತ್ತು ಊಟಕ್ಕೆ ಕೂಡ್ರಿಸುವನು. ಇದನ್ನು ಲೋಕವು ತಿಳಿದಿರುವುದಿಲ್ಲ. ಅವರ ಸೇವೆ ಮಾಡುವನು. ಮೊದಲಾಗಿ ಪ್ರಭುವು ತಾನೇ ಪ್ರಾಸಂಗಿಕವಾಗಿ ಒಬ್ಬರಿಗೊಬ್ಬರು ಸೇವೆ ಮಾಡುವರು. ಲೂಕ 12:37.